ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಹೇಮಂತ್ ಇನ್ಫೋ ಯೂಟ್ಯೂಬ್ ಚಾನಲ್. ಸೊ ವಿಡಿಯೋದಲ್ಲಿ ಏನಪ್ಪ ಅಂದರೆ KSYನಲ್ಲಿ BA BCom ಡಿಗ್ರಿ ಅವರಿಗೆ ಎಕ್ಸಾಮ್ ಫೀಸ್ ನಿಮ್ಮೊಂದು ಮೊಬೈಲ್ನಲ್ಲಿ ಹೇಗೆ ಪೇ ಮಾಡೋದು ಅಂದರೆ ಕಟ್ಟೋದು ಹೇಗೆ, ಫೀಸ್ ಹೇಗೆ ಪೇ ಮಾಡೋಂಥ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕಿರುವ ಬೆಲ್ ಬಟನ್ ಒತ್ತಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲಿಗೆ ನಿಮ್ಮೊಂದು KSO ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಕೆಳಗಡೆ ಬಂದುಬಿಟ್ಟು ಎಕ್ಸಾಮ್ ನೋಟಿಫಿಕೇಷನ್ ಅಂತ ಇದೆ, ಸೊ ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಕ್ಲಿಕ್ ಹಿಯರ್ ಎಕ್ಸಾಮಿನೇಷನ್ ಫೀ ಪೇಮೆಂಟ್ BA BCom ಸ್ಟೂಡೆಂಟ್ ಅಂತ 23-24 ಅಂತ ಜುಲೈ ಸೈಕಲ್ ಫ್ರೆಷರ್ಸ್ 18ಇಂದ 24 ತನಕ ಫ್ರೆಷರ್ಗೆ ಮತ್ತು ರಿಪೀಟರ್ಗೆ ಕೂಡ ಇದು ಅಪ್ಲೈ ಆಗುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿ. ಸೊ ನಂತರ ನಿಮ್ಮೊಂದು ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿ. ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿದ ನಂತರ ಸರ್ಚ್ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ. ಸೊ ಆದ ನಂತರ ಇಲ್ಲಿ ಡೀಟೇಲ್ ಆಗಿ ನಿಮ್ಮದೇ ಇಲ್ಲಿ ಇರುತ್ತೆ, ರಿಜಿಸ್ಟರ್ ನಂಬರ್ ಎಲ್ಲ ಎಂಟರ್ ಆಗಿರುತ್ತೆ. ಸೊ ಇಲ್ಲಿ ನೇಮ್ ಆಫ್ ದ ಎಕ್ಸಾಮ್ ಸೆಂಟರ್ ಅಂತ ಇದೆ, ಸೊ ಅಲ್ಲಿ ನಾನು ಸೆಲೆಕ್ಟ್ ಆಗಿಲ್ಲ. ಇಲ್ಲಿ ನಾನು ಪುತ್ತೂರು ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೊ ನಂತರ ಸ್ಟೇಟ್ ಸೆಲೆಕ್ಟ್ ಆಗಿಲ್ಲ, ಕರ್ನಾಟಕ. ಸೊ ನಂತರ ರಿಪೀಟರ್ ಅಂದರೆ ರಿಪೀಟರ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ನಾವಿಲ್ಲಿ ಫಸ್ಟ್ ಫ್ರೆಷರ್ ಸ್ಟೂಡೆಂಟೇ, ಸೊ ಆದ್ದರಿಂದ ನಾನು BCom ಸ್ಟೂಡೆಂಟ್ ಆಗಿದ್ದರಿಂದ ನಾನಿಲ್ಲಿ ಫ್ರೆಷರ್ ಆಗಿದ್ದೀನಿ. ಸೊ ಇಲ್ಲಿ ನೀವು ಇಲ್ಲಿ ಎಲ್ಲ ಸೆಲೆಕ್ಟ್ ಮಾಡಿ, ಲ್ಯಾಂಗ್ವೇಜ್ ಕನ್ನಡ, ಇಂಗ್ಲೀಷ್. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಫೀಸ್ ಕ್ಯಾಲ್ಕುಲೇಷನ್ ಅಂತ ಕ್ಲಿಕ್ ಮಾಡಿ. ಸೊ ಆಗ ನಮಗೆ ಟೋಟಲ್ ಫೀಸ್ ಇಲ್ಲಿ ಕಾಣ್ತಿರ್ಬೋದು 1140 ಅಂತ. ಸೊ ಆದ ನಂತರ ಇಲ್ಲಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನೀವು ನೋಡ್ಕೊಳ್ಳಿ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ, ಅಡ್ರೆಸ್ ಆಗಿರ್ಬೋದು, ಸೊ ನಿಮ್ಮ ಎಕ್ಸಾಮ್ ಸೆಂಟರ್ ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು. ಸೊ ನಂತರ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮೊಂದು ಡೀಟೇಲ್ಸ್ ಎಲ್ಲ ನೋಡ್ಕೊಳ್ಳಿ. ಸೊ ನಂತರ ಐ ಅಗ್ರಿ ದ್ಯಾಟ್ ಅಬೌವ್ ಇನ್ಫಾರ್ಮೇಷನ್ ಇಸ್ ಕರೆಕ್ಟ್ ಅಂತ ಕಾಣ್ತಿದ್ದೆ, ಅಲ್ಲಿ ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಕಾಣ್ತಿದ್ದೆ, ಅಲ್ಲಿ ಕ್ಲಿಕ್ ಮಾಡಿ. ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ HDFC ಡೆಬಿಟ್ ಕಾರ್ಡ್ ಎಲ್ಲ ಇದೆ, ತುಂಬಾ ಕ್ರೆಡಿಟ್ ಕಾರ್ಡ್ ಇರ್ಬೋದು, ಎಲ್ಲ ಆಪ್ಷನ್, ನೆಟ್ ಬ್ಯಾಂಕಿಂಗ್ ಎಲ್ಲ ಇದೆ. ನಾನು UPIಯಲ್ಲಿ ಪೇ ಮಾಡ್ತೀನಿ. ಸೊ ಇಲ್ಲಿ ನಿಮ್ಮದು UPI, ಗೂಗಲ್ ಪೇ ಇದು ID ಇರುತ್ತೆ, ಸೊ ಅದನ್ನು ನೀವು ಎಂಟರ್ ಮಾಡಿಕೊಳ್ಳಿ. ಸೊ ನಾನಿಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಸೊ ನಂತರ ಪೇ ನೌ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಿಮ್ಮೊಂದು ಗೂಗಲ್ ಪೇಗೆ ಆಪ್ಷನ್ ಇರುತ್ತೆ, ಸೊ ಅಲ್ಲಿ ನಿಮ್ಮೊಂದು ಫೀಸನ್ನು ಪೇ ಮಾಡಿ. ಸೊ ನಾನು ಆಲ್ರೆಡಿ ಈಗ ಪೇ ಮಾಡಿದ್ದೀನಿ, ಸೊ ಅದನ್ನು ತೋರಿಸಲಿಕ್ಕಾಗಿಲ್ಲ. ಸೊ ನೀವು ಎಕ್ಸಾಮ್ ಫೀಸಿನ ರಿಸಿಪ್ಟನ್ನು ಹೇಗೆ ಡೌನ್ಲೋಡ್ ಮಾಡೋದಂದರೆ, ಸೊ ನೀವು ಪರೀಕ್ಷೆ ಅರ್ಜಿ ಅಥವಾ ಶುಲ್ಕ ರಸೀದಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ. ಸೊ ಆದ ನಂತರ ನಿಮ್ಮೊಂದು ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿ. ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿದ ನಂತರ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಹೇಮಂತ್ BCom ಅಮೌಂಟ್ ಎಲ್ಲ ಇಲ್ಲಿ ನಿಮಗೆ ಡೌನ್ಲೋಡ್ ಅಂತ ಇಲ್ಲಿ ಕಾಣ್ತಿರ್ಬೋದು. ಸೊ ಅಲ್ಲಿ ಕ್ಲಿಕ್ ಮಾಡಿ. ಸೊ ಆಗ ನಿಮ್ಮ ಇಲ್ಲಿ ಕಾಣ್ತಿರ್ಬೋದು ನಾನೊಂದು ಪೇ ಮಾಡಿದ್ದು 1140 ರೂಪೀಸ್ ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ ಅಂತ.
ಸೊ ಸ್ಟೇಟಸ್ ಸಕ್ಸಸ್ ಅಂತ ಕಾಣ್ತಿರ್ಬೋದು. ಸೊ ಇದು ನೀವು ಸ್ಕ್ರೀನ್ಶಾಟ್ ತಗೊಂಡ್ರೆ ಒಳ್ಳೆಯದು, ಇಲ್ಲಿ PDF ಮಾಡೋಕ್ಕಾಗಲ್ಲ. ಸೊ ಈಗ ಸ್ಕ್ರೀನ್ಶಾಟ್ ತೆಗೊಳ್ಳುವ. ಸೊ ವಿಡಿಯೋಶನ್ನು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.